guys, we're in the auto going to PFA after a treacherous 40 minutes metro ride. So let's go. Hey, we're at PFA today and the weather seems nice. Where am I? Are you even coming? Yeah. ನೋಡಿ ಫಾರ್ ಎಕ್ಸಾಂಪಲ್ ಇದ್ರ ಹೆಸರು ಮೀನಾ ಲೈಕ್ ಮೂರು ಇಲ್ಲ ಕೈಯಲ್ಲಿ ಅಲ್ಲಿ ಒಂದೇ ಕೈ ಇರೋದು ಇದನ್ನ ನಾವು ವೈರಿಂಗ್ ರಿಲೀಸ್ ಮಾಡಿದ್ರೆ ನಾವು ಬೇರೆ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಊಟ ಇದು ಸಂಪಾದನೆ ಮಾಡೋಕ್ಕಾಗಲ್ಲ. ಆ್ಯಕ್ಟಿವ್ ಆಗಿದ್ರೇ ಕಷ್ಟ. ಟೋಟಲಿ 3 ಏನು ಇಲ್ಲ, ಬರೀ ಒಂದೇ ಒಂದು ಕೈ ಇರೋದು ಲೈಫ್ ಟೈಮ್ ಇರುತ್ತೆ ಇರುತ್ತೆ. ಇಲ್ಲಿ ಅದು ಅಷ್ಟೇ ಅಲ್ಲಿರೋದು ಅದು ಎರಡೇ ಕಾಲಿತ್ತು. Meet Meena, a monkey that was rescued 5 years ago. She once lived with her troop of fellow monkeys, but since she was older, a lot of the others attacked her. Due to this, she lost 3 of her limbs, but now she's been here for 5 years and doing really well. She is one of the favorites among all of them. Meena is currently in a lifetime care and cannot be released back to the wild. Here we are also see glimpses of observation center where treated monkeys are observed and later transferred to an enrichment unit. ಎಲ್ಲದಕ್ಕೂ ಒಂದೊಂದಕ್ಕೆ ಇಷ್ಟಿಷ್ಟೇ. ಹೌದು, ಇಷ್ಟಿಷ್ಟೇ ಅಂತಾನೆ ಇರುತ್ತೆ ಅಷ್ಟೇ. ಎವ್ರಿ 2 days 3 days ಎಷ್ಟು ಬರ್ತಾನೆ ಇರುತ್ತೆ ಕೋಟಿ. ಅದರಲ್ಲಿ ಈಗ ವಿಂಟರ್ ಸೀಸನ್ ಅಲ್ಲ, ಮತ್ತೆ ಅವರು ಕೋಲ್ಡ್ ಆದಾಗ ಏನು ಮಾಡ್ತಾರೆ, ವೈರ್ ಮನೆಗಳಿಂದ ಹೈ ಟೆಂಪರೇಚರ್ ವೈರ್ ಇರುತ್ತಲ್ಲ, ವೈರ್ ಮೇಲೆ ಹೋಗಿ ರೆಸ್ಟ್ ಮಾಡಕ್ಕೆ ಹೋಗ್ತಾರೆ. ದೇ ಗೆಟ್ ಎಲೆಕ್ಟ್ರಿಕ್ಯೂಷನ್. ಮೋಸ್ಟ್ ಬರೋದಿಲ್ಲ ಎಲ್ಲ ಎಲೆಕ್ಟ್ರಿಕ್ಯೂಷನ್. ಇಲ್ಲಿ ಫಸ್ಟ್ ತೊಗೊಂಡ್ಬಂದು ಅಬ್ಸರ್ವೇಷನ್ ಮುಗಿಸಿನೇ ಎನ್ಕ್ಲೋಜರ್ಸ್ ಇರಬೇಕಂದ್ರೆ ಎನ್ಕ್ಲೋಜರ್ ಸಿಗುತ್ತೆ, ಇಲ್ಲಾಂದರೆ ಇಲ್ಲೇ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಇಲ್ಲೇ ಯೂಸ್ ಮಾಡಿ. ನಮ್ಮದು 26 years ಸ್ಟ್ಯಾಚು. It migrates from Himalaya to South India, but it died. ಆಲ್ರೆಡಿ ಈಗ 41-42,000 ಮೇಲೆ ಕ್ರಾಸ್ ಮಾಡಿದೆ. She no food is coming. ಇವೆಲ್ಲ ಶೆಡ್ಯೂಲ್ಡ್ ಅನಿಮಲ್ ಬರುತ್ತೆ. ಇವನ್ನೆಲ್ಲ ಸುಮಾರು ಜನ ಮನೆಯಲ್ಲಿ ಪೆಟ್ಟಾಗಿ ಸಾಕೊಂಡಿರ್ತಾರೆ. ಆ ಥರ ಎಲ್ಲ ಸಾಕ್ಬಾರ್ದು. ಇದು ಇಂಡಿಯನ್ ಶೆಡ್ಯೂಲ್ 2 ಅನಿಮಲ್ ಇವೆಲ್ಲ. ಆಮೇಲೆ ಅವ್ರು ಮಿಸ್ ಆಗಿ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡು ಹೋದ್ರೆ ಅದು ಲೈಕ್ 3 to 5 years ಅವ್ರಿಗೆ ಇಂಪ್ರಿಸನ್ಮೆಂಟ್ ಆಗುತ್ತೆ. ಯಾಕಂದರೆ ಇವೆಲ್ಲ ಶೆಡ್ಯೂಲ್ಡ್ ಅನಿಮಲ್. ಇದು ಯಾವುದು ಇಂಡಿಯನ್ ನೇಟಿವ್ ಸ್ಪೀಸೀಸ್ ಆಗಿರೋದ್ರಿಂದ ಯಾರು ಪೆಟ್ಟಾಗಿ ಕೇಜಸಲ್ಲಿ ಇದಾಗಿ ಮಾಡ್ಕೊಳಾಗಿಲ್ಲ. ಎಲ್ಲ ಥರ ಇಂಡಿಯನ್ ನೇಟಿವ್ ಸ್ಪೀಸೀಸ್ ಅಂದರೆ ರೋಸ್ ರಿಂಗ್ಡ್ ಪ್ಯಾರೆಟ್ ಬರುತ್ತೆ, ಅಲೆಕ್ಸಾಂಡ್ರಿಯನ್ ಪ್ಯಾರಾಕೀಟ್ಸ್ ಬರುತ್ತೆ, ಇನ್ನೂ 2 ಥರ ಬರುತ್ತೆ. ಅವು ಯಾವುದೂ ಸಾಕೋಗಿಲ್ಲ. ಅದು ಬಿಟ್ಟರೆ ಹೌದು ಸಾಕೋದು. ಸುಮಾರು ಜನ ಆದರೂ ಈ ನಿಮಗೆ ಮೇಯ್ನ್ ಅಂದರೆ ಫಸ್ಟು ಫಾರ್ಚೂನ್ ಟೆಲ್ಲರ್ಸ್ ಬರ್ತಾರೆ, ಗಿನಿ ಶಾಸ್ತ್ರದವರು. ನೀವೇನಾದರೂ ಇನ್ ಕೇಸ್ ಕಂಡ್ರೆ ನಮ್ಮದು ಆರ್ಗನೈಸೇಷನ್ಗೆ ಒಂದು ಫೋಟೋ ಕಾಲ್ ಮಾಡಿ ನಾವು ತೊಗೊಂಡು ಬರ್ತೀವಿ. ಯಾಕಂದರೆ ಅದನ್ನು ಅವರು ಚಿಕ್ಕ ಕೇಜಲ್ಲಿ ಇಕ್ಕಿ ಫೆದರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ತುಂಬ ಫುಲ್ಟಲ್ಲಾಗಿ ಸಾಗಿರ್ತಾರೆ. ಅದೆಲ್ಲ ತುಂಬ ತಪ್ಪು. ಅದು ರೂಲ್ಸ್ ಗೊತ್ತಿರೋರಿದ್ರೆ ಫಾರೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿದ್ರು ಹೆಲ್ಪ್ ಮಾಡಿ ನಿಮಗೆ ಅದನ್ನು ಗಿಣಿ ಕೊಡಿಸ್ತಾರೆ. ನೀವು ಆ ಥರ ನಮ್ಮದು ರೆಸ್ಕ್ಯೂ ಸೆಂಟರ್ಗೆ ತಂದು ಕೊಡ್ಬೋದು. ಹಾಗಾದರೆ ಈ ಪ್ರಾಣಿಗಳೇ ಜಾಸ್ತಿ ಮನೆಯಲ್ಲಿ ಕ್ಯಾಪ್ಟಿವಿಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಹೌದು ಮೇಡಮ್. ಇವುಗಳನ್ನ ಬಿಟ್ಬಿಟ್ಟು ಟೀಮ್ ಪೂರ್ತಿ ಹೊರಟೋಗುತ್ತೆ. ಆ ಥರ ಮರಿಗಳನ್ನು ತೊಗೊಂಡು ಬರ್ತಿದ್ದೀವಿ. ಆಮೇಲೆ ಇವೆಲ್ಲ ಕೋತಿಗಳೂ ಒಂದಷ್ಟು ಜನ ಮನೆಯಲ್ಲಿ ಪೆಟ್ಟಾಗಿ ಸಾಕ್ತಾರೆ. ಅವನ ಹೆಸರು ರಾಮು ಅಂತ ಇಟ್ಟಿದ್ದಾರೆ, ನಮಗೂ ಗೊತ್ತಿಲ್ಲ. Maybe brother and sister. Are you sure? Come on. Why don't I?
ಬ್ಲ್ಯಾಕ್ ಕೈಟ್ಸ್ ಅಂತ ಅದು ಏನು ದೇ ವೋಂಟ್ ಕಮ್ ಇದರಲ್ಲಿ ಮರಿ ಗೂಡಿಂದ ಬಿದ್ದಿರೋವಂಥದ್ದು ಇರುತ್ತೆ. ಇದರಲ್ಲಿ ಇನ್ನೊಂದು ಮೋಸ್ಟ್ ಏನು ಮಾಡ್ತಾರೆ ಅಂದರೆ 80 ಫೀಟ್ಸ್ 100 ಫೀಟ್ಸ್ 70 ಫೀಟ್ಸ್ ಆ ಥರ ಹೈಟ್ ಇದ್ರೂ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಲೈಕ್ 80 ಫೀಟ್ಸ್ ಒಂದು 100 ಫೀಟ್ಸ್ ಹೋಗುತ್ತೆ, ಒಂದು 75 ಫೀಟ್ಸ್ ಹೋಗುತ್ತೆ. ಇನ್ ಕೇಸ್ ಅದು ಆಗಿಲ್ಲ ಅಂದರೆ ಇವ್ರು ಹೇಳಿದಾಗ ಲಾಸ್ಟ್ ಟೈಮ್ ಒಂದು ಬಸ್ ಹತ್ತಿ ಎಲ್ಲ ಮಾಡಿದ್ರು. ಲಾಸ್ಟ್ ಟೈಮ್ ಒಂದು ಜೆ ಸಿ ಬಿಯಿಂದ ಮೇಲೆ ಹತ್ತಿ ಎಲ್ಲ ಮಾಡಿದ್ವಿ. It was so heroic, you know. It's just he pulls up and then he just gets onto the bus and he's like, okay, let me review it. So heroic. 8 to 10 months ಆಗಿದೆ. ಇದು ಹೊಸದಾಗಿ ಸ್ನೇಕ್ ವೈಲ್ಡ್ ಲೈಫ್ ಟ್ರಾಫಿಕ್ ಆಗುವಂಥ ಅನಿಮಲ್ ಅದು. ಇಲ್ಲಿಗಲ್ ಟ್ರೇಡ್ ಮಾಡ್ತಾರೆ. ಈ ಏನು ಮಾಡ್ತಾರೆ ಪೂಜಾರಿಗಳೆಲ್ಲ ಅದು ನೇಟಿವ್ ಇದ್ರ ಪ್ಲೇಸ್ಗೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ನಮ್ಮ ಲೊಕೇಶನ್ಗೆ ಅಡ್ಜಸ್ಟ್ ಆಗುವಂಗೆ ಇದು ಪ್ರೀ ರಿಲೀಸ್ ಕೇಜ್ ಅಂತ ಕರೆಯೋದು. ಅದಕ್ಕೆ ಇಷ್ಟ ಬಂದಾಗ ಈಚೆ ಹೋಗ್ಬೋದು, ಇಷ್ಟ ಬಂದಾಗ ತಿರ್ಗಾ ಒಳಗಡೆ ಬರ್ಬೋದು. ಯಾಕಂದರೆ ಬೇರೆ ಕಡೆ ಹೋಗಿಲ್ಲೋ ಅದಕ್ಕೆ ವೈಲ್ಡ್ಗೆ ಇದಕ್ಕೆಲ್ಲ ಗೊತ್ತಾಗಿಲ್ಲ ಅಂದರೆ ಲೈಕ್ ಇದು ವೈಲ್ಡ್ಗೆ ಸರ್ವೈವ್ ಆಗೋಂಗೆ ಒಂದು ಇದು ಪ್ರೀ ರಿಲೀಸ್ ಕೇಜ್ ಕ್ಲೋಸರ್ ಇತ್ತು. ಕ್ಲೋ ಖಾಲಿ ಆಗಿದೆ ಈಗ, ಕ್ಲೋ ಇಲ್ಲ. ಇದರಿಂದ ಬಾರ್ನ್ ಔಲ್ಸ್ಗೆ ಕೇಜ್ ಮಾಡ್ತಾರೆ. ಇದ್ರ ಏನಂದರೆ ಇದು ಬಾರ್ನ್ ಔಲ್ ಅಂತೀವಿ, ಬಿಳಿ ಮುಖದ ಗೂಬೆ ಅಂತ ಕನ್ನಡದಲ್ಲಿ ಕರೆಯೋದು. ಇವೆಲ್ಲ ಯಾಕೆ ಬರ್ತವೆ ಅಂದರೆ ಮೋಸ್ಟ್ ಆಫ್ ಆಲ್ ಮರಿಗಳು ಗೂಡಿಂದ ಬಿದ್ದವು ಮರಿಗಳು. ಇದು ಜಾಸ್ತಿ ಮರಿ ಹಾಕಿದ್ರೆ ಒಂದು 7 to 8 ಗಂಟೆ ಒಂದು ಅದರಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಡಿಸ್ಪ್ಲೇಸ್ ಆಗುವಂಥದ್ದು ಜಾಸ್ತಿ. ಅದಕ್ಕೆ ಇದು ಡಿಸ್ಪ್ಲೇಸ್ಡ್ ಆಗಿರೋದು. They want less human imprinting because Okay. this way they can do the soft release a little better. Okay. But what about the crows? Like they are used to humans in the city, and what about that? I think with crows, the thing is crows have really lived. I mean, all animals. Guys, oh my god. We have the stars of PBS. Don't take the bios. Keep it in the hand. The stars of PBS right here. Well, welcome to Finaz. Welcome to Dhruti. Hello. Yeah, well, For go the ahead. fifth time in the day. Hello. So we got to know about PFA through Dhruti, who's been interning at this place over her semester break. And honestly, you are an environmental studies student, and I know how much this internship means to you as a student of that field. If somebody has to get into this field, how would you tell them they should do it? Firstly, I think to start off, PFA is a great place. Yes. They have a website and then you can go apply. And the thing is, anybody can do it as long as you're really motivated and interested. Even if not an internship, you can come and volunteer. There's a lot of volunteers. And I don't know, the experience here was something so different. I got to know, as much as there are positive sides, I also got to know the really negative sides. I don't know if there is a monkey behind there, but it's a sad story, but it was captive. And the monkey, after a while, they saw the monkeys they start missing their owners, the person who kept them captive. This is even after the traumatic experience that they've been through. Yes. They still tend to miss. Yes, they're very loyal. And then the monkey wanted to actually commit suicide. Have you ever thought like an animal wants to commit suicide? It bit its tail. You could see the bones. Oh my It just kept biting it, and it was so depressed. You can see it. It has, you know how we all put the bed sheets. It just had the bed sheets all over. It didn't want to interact with anything. Just biting its tail, and it was so sad, honestly. I mean, I think that tells a lot about how much research there needs to be done in the field of the psychology of animals, also to understand how to actually take care of them post that experience that they've been through, right? So that speaks a lot. I don't know if you can see that parakeet right over there, the one which is white. Yeah, this That- one. Yeah, that one right on top. Huh. Even that, it's technically missing its owner, so it's literally removing its own fur. Oh my god. That's how bad things get. I don't think people who use animals as this tool to make money in today's society, I don't think they realize what happens to them and their well-being also. So I think
in today's society we treat animals, especially in a particular say business, they just treat it as tools to make money, and they don't realize the effect it has on their health and their well-being. And it's honestly sad, and yet a insightful truth that needs to be understood. But yeah, there are also positives that they come in here. There is a safe space. But that does not let go of all the bad things that also happen. But thanks to PFA and other such, related organizations that really work day and night, especially the rescuers who give that support, that care, that medical attention that these animals need, right? So, yeah, cheers to PFA for all the work that they do. Thank you, Finaz. Thank you, Priti. I feel good. Firstly, I've never been to like a wildlife rescue center in my life, and personally living in Bangalore for over 20 years, I didn't know this existed. And it's a privilege, honestly, and I felt so good because we got to interact with a lot of animals that have gone through a traumatic past, I would say, and it's so good to see that they're getting what they deserve, right? That is care and a shelter. That is so good to see. That's a nice thing. PFA is a great place. But would you like to tell us about your experience walking around PFA, exploring this place in a very beautiful saree? But you look very, very pretty. But do share your experience. I think that is the first, and secondly, I wish I was as flexible as these parakeets behind me. Honestly, he's just all over the cage, and that's what I try to replicate. I think I was, on my feet and trying to like get through cases, and it was nice. I loved it. So, speaking of your experience, how was your experience interviewing the GM, General Manager. How was it interviewing the Well, general it was manager? great. It was awesome. Well, he had so much to share, so much about his life, so many things that that he likes, and he basically does on a daily basis. It was nice, but I think I enjoyed the talk in the interview more with the rescuer that we just interviewed. It was great. He showed us the place, and all of that. Well, all in all, I think the experience was nice. It is awesome, except for the part that I got bit by 1,000 mosquitoes. Yeah, I would definitely come back to this place if I get another opportunity. I think it's a home for not just human beings, but so many other animals, and it's a lovely, lovely place.